ಅರ್ಧ ಜೀವನ ಬರೀ ಈ ಕುರಿ ಮೇಸೋದ್ರಾಗ ಹೊಕ್ಕತಿ ಏನಂತಿನ್ನ. ನನಗೂ ಒಂದು ಜೀವನ ಮನಿ ಅನ್ನೋದು ಯಾವಾಗ ಆಗುತ್ತೋ ಏನು. ಇವ ಬರ್ಲಿ ಇವತ್ತು ಪಾಂಡು ಹೇಳ್ತೇನೆ ನಾನು ಲಗ್ನ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗಂತ ಹೇಳ್ತೀನಿ. ಬರೀ ಕಾಡು ಮೇಡು ಅಲಿಯೋದಾಗೈತಿ ಇವ್ನು ಕೂಡಿ ನನಗೆ ಯಾರು ಹೇಳಾರು ಕೇಳಾರಿಲ್ಲಲ್ಲ, ದಿಕ್ಕು ದಿಶೆ ಇಲ್ಲ ಅಂತೇಳಿ ಹಿಂಗತಿ ಎಬ್ಸಾನಿವ. ರಂಗಿ ನಾ ಬಂದ್ಯಾ? ನಾನು ನಿನಗೇನು ತಂದೀನಿ ನೋಡು. ರಂಗಿ ನಿನಗೆ ಜಿಲೇಬಿ ಅಂದ್ರೆ ಇಷ್ಟ ಅಲ್ಲ, ತಗೋತೀನಿ. ಬರೀ ಉಂಡಿ ಜಿಲೇಬಿ ಅಂತ ಕೊಟ್ಟ ಬಾಯಿ ಮುಚ್ಚಿಸ್ಬಿಡು ನಂದು. ನನ್ನ ಲಗ್ನ ಮಾಡ್ಕೊಂಡು ಯಾವಾಗ ಮನೆ ಕರ್ಕೊಂಡು ಹೋಗಿ ಬರೀ ಅರ್ಧ ಜೀವನ ನಂದೇನು ಬರೀ ಕಾಡ್ನೆ ಕಳಿಸ್ಬೇಕಂತ ಮಾಡಿ ಏನೇ ಹೆಂಗೆ. ಮತ್ತು ಅದ ರಾಗ ಅದ ಹಾಡು ಅಂತೇಳಿ ತೆಗಿಬೇಡ. ಲಗ್ನದ ವಿಷಯ ಬಿಡು. ಈಗ ಪ್ರೀತಿಯಿಂದ ಜಿಲೇಬಿ ತಂದೀನಿ, ತಿನ್ ಹಿಡಿ. ನನ್ನ ಕೈಯಾರಿ ತಿನ್ನಿಸ್ತಾನ ಬಾ. ಏನು ಬೇಕಾಗಿಲ್ಲ ಹೋಗು. ನೀ ನನಗೆ ಯಾವತ್ತು ತಾಳಿ ಕಟ್ತೀಯ ಅದನ್ನ ಹೇಳು. ಎಲ್ಲದಕ್ಕೂ ಕಾಲು ಕೂಡಿ ಬರ್ಬೇಕಲ್ಲ, ಹಂಗೆ ತಾಳಿ ಕಟ್ಟಂದ್ರೆ ಕಟ್ಟಕ್ಕಾಗತ್ತನ? ಅಲ್ಲ ಮನ್ಯಾಗ ಹೋಗ್ಬೇಕು ಏನು ತಿಂಗಳ ಏನು ಅಂತ ಮಾಡಿಬಿಟ್ರ. ನಾನೇನ ಆಕಿನ ಬೇಕಾಗಿ ಲಗ್ನ ಮಾಡ್ಕೊಂಡಿಲ್ಲ ಆದ್ರೆ ಮಾಡಿಬಿಟ್ರ. ಈಗ ಆಕಿನ ಮನ್ಯಾಗ ಇಟ್ಕೊಂಡು ನಿನ್ನ ಹೆಂಗೆ ಲಗ್ನ ಆಗಕ್ಕಾಗತ್ತ ಹೇಳು? ನಾನು ಹಂಗಂತೇಳಿ ಬರೀ ನನ್ನ ಕಾಡು ಮೇಡು ಅಲಿಸ್ಕೊಂಡು ಹಿಂಗೆ ಕಾಲ ಕಳೆದ್ಬಿಡವನು. ನನಗೂ ಮಕ್ಕಳು ಮರಿ ಮಾಡ್ಕೊಂಡು ತನ್ನಾಗಿರ್ಬೇಕಂತ ಆಸೆ ಇರಂಗಿಲ್ಲ. ಬರೀ ಹಿಂಗೆ ನಿನ್ನ ಜೊತೆ ಹಿಂಗೆ ಅಡ್ಡಾಡ್ಬಿಡ್ಲ ನಾನು ಕುರಿ ಕಾಯ್ಕೊಂತ. ನನಗೂ ಆಸೆ ಆಕಾಂಕ್ಷೆಗಳು ಇಲ್ಲ. ನನಗೆ ಯಾರು ಹೇಳೋರು ಇಲ್ಲ, ದಿಕ್ಕು ದಿಶೆ ಇಲ್ಲ ಅಂತೇಳಿ ಹಿಂಗನ ಮಾಡೋದು ಹೇಳಿ ನೋಡೋನು. ಮೊನ್ನೆ ದಿನ ನಿನ್ನ ಹೆಂಡತಿ ಬಂದು ಬಾಯಿ ಬಂದಂಗೆ ಅಂದ್ ಹೋದ್ಲ. ಎಲ್ಲರ ಕೈಲಿ ಎಷ್ಟಂತ ಅನ್ಸ್ಕೊಲಿ, ಊರ ಕಡೆ ಮಕ ಮಾಡುವಂಗಿಲ್ಲ. ಹೋದ್ನೆ ಅಂದ್ರೆ ಅಯ್ಯ ಪಾಂಡ್ಯನ್ ಕೂಡ ಜೋರ್ದಾರ್ ನಡೆದತ್ತಾಳ, ನಮ್ಮ ಕೂಡ ಬರ್ತೀನ ಅಂತ ಕೇಳ್ತಾರೆ ಕೆಲವೊಬ್ರು ಗಂಡಸರು. ಏನು ಕೇಳ್ತಿ? ನನ್ನ ಪರಿಸ್ಥಿತಿ ಯಾರಿಗೂ ಹೇಳೋದು ಬೇಡ, ಹಂಗತಿ ಐತಿ. ನಾ ಅದೇನಲ್ಲ, ನೀ ಯಾಕೆ ಚಿಂತೆ ಮಾಡ್ತಿ? ನಿನ್ನೇನಾರ ನಾ ಬಿಡ್ತೀನಿ ಅಂತ ಏನಾನ ಇಲ್ಲಲ್ಲ. ಅವತ್ತೊಂದು ದಿನ ಬಂದ್ಲು ಒದರಿದ್ಲು ಹೋದ್ಲು ನನ್ನ ಹೆಂಡತಿ. ಯಾಕೆನ ದಿನಾ ಪ್ರತಿ ನಮ್ಮಿಬ್ರು ನೋಡಕ್ ಬರ್ತಾಳನ. ಇಷ್ಟ ದಿನ ಕಳ್ದಿ ಅಂತ ಇನ್ನೊಂದಿಷ್ಟು ದಿನ ತಡ್ಕೊ, ಎಲ್ಲ ಚಲೋ ಆಗುತ್ತೆ. ನಾನು ಲಗ್ನ ಹಾಕಿ ನಿನ್ನ ನಮ್ಮ ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡು ನಾವು ಸುಖವಾಗಿರೋನು. ಆ ಕಾಲ ಎಂತ ಕೂಡಿ ಬರುತ್ತೋ ಏನಪ್ಪ. ನನಗಂತ ಏನೈತಿ ಹೇಳಿ ನೋಡೋಣ. ನಾ ಅದೇನಲ್ಲ, ಮತ್ತೆ ನಿನಗೇನು ಬೇಕು ಹೇಳು. ತಗೋ ಜಿಲೇಬಿ ತಿನ್ನು. ಅವ ತಿಪ್ಪೆ ಅದನ್ನೆಲ್ಲ ಮನೆ ಕಡೆ ಬಂದು ಹೋಗ್ಬೇಕಂತ ಅಂತ ಹೇಳ ನಮ್ಮ ಏನ ಕರ್ಯಾಕ ಕಳ್ಸ ಅಂತ ಹೋಗ್ಬರ್ತೀನಿ. ಸರಿ ಆಯ್ತು ತಗೋ. ಹುಷಾರ್ ನೋಡ್ಲಿ ರಂಗಿ. ರೀ ಚಾ ತಗೋರಿ. ಏನ್ರಿ ಬಸನಗೌಡ ಮಾಡೋದು ನಿಮಗರ ಸರಿ ಅನ್ಸಕತ್ತನ? ನನಗೂ ಅವ ಮಾಡಿದ್ದು ಬರೋಬ್ಬರಿ ಅನ್ಸಿಲ್ಲ. ಇನ್ನು ಕಾಲ ಮಿಂಚಿಲ್ರಿ. ನನಗೆ ಆ ಖುಷಿನ ಮಕ ನೋಡ ನಮ್ಮ ಮೈ ಎಲ್ಲ ಉರಿತೈತಿ. ನಮ್ದೆಲ್ಲಾರ್ದನ್ನ ಜಾಪನ ಮಾಡೋದು ಹ್ಯಾಂಗಾರ ಮಾಡಿ ಹೋಗಿ ಅದನ್ನ ನಿಮ್ಮ ತಂಗಿ ಹತ್ರ ಬಿಟ್ಟು ಬರ್ರಿ. ಯಾಕೆ ಜಾಪನ ಜತ್ನ ಮಾಡ್ಕೊಂಡು ನೋಡಕ್ಕೆ. ಏನದಕ್ಕೆ ಏನಾರ ಒಂದಿಟ್ಟು ಒಂದು 2 ಎಕರೆ ಅದನ್ನು ಬರ್ದು ಕೊಡ್ರಿ ಬೇಕಂದ್ರೆ. ನನಗೆ ದಿನ ಖುಷಿನ ಮಕ ನೋಡೋದಂದ್ರೆ ನನಗೆ ಆಗವಲ್ದು ನೋಡ್ರಿ. ಏನಾದ್ರು ಸೀತವ ಬರೀ ಅದೊಂದು ಖುಷಿನ ಎತ್ಕೊಂಡು ಕುಂತು ಬಿಟ್ಟತ್ ನೋಡು, ಬಾಳೆ ಎಲ್ಲ ಬದುಕಿಲ್ಲ. ಆ ಖುಷಿ ನೋಡ್ಕೊತ ಕುಂತು ಇನ್ನು ಇವರು ಯಾವಾಗ ಮಕ್ಕಳು ಮರಿ ಮಾಡ್ಕೊಳೋದು ಅದನ್ನು ನೋಡ್ಕೊತ ಕುಂತು ಬಿಟ್ರೆ. ಹೌದೌದು, ನೀ ಅನ್ನೋದು ಬರೋಬ್ಬರಿ ಐತಿ. ಅದಕ್ಕೆ ನಿಮ್ಮ ತಂಗಿನ ಬಂದು ಕರ್ಕೊಂಡು ಹೋಗಂತ ಹೇಳ್ರಿ. ಆದ್ರೂ ನೀವು ಒಂದು ಮಾತು ಅನ್ಬೇಕಿತ್ತ ಅಲ್ಲಿ ಗಪ್ನ ಕುಂತ್ರಿ ನೀವು. ಏನ್ ಅನ್ಬೇಕಿತ್ತು? ಇದು ನಮ್ಮ ರಕ್ತ ಕೊಟ್ಟಿಲ್ಲ ಅಂತ ಹೇಳ್ಬೇಕಿತ್ತ? ಹಂಗಂದ್ರ ಮರ್ಯಾದೆ ಯಾರ್ದು ಹೋಗಿತ್ತು? ನಮ್ದ ಹೋಗಿತ್ತು ಮಂದ್ಯಾಗ. ಅವ ಮಲ್ಲಪ್ಪ ನನಗೆ ಬಿಲ್ಕುಲ್ ಆಗಂಗಿಲ್ಲ ಅಂತಂದ. ಇವ್ ಬಸನ್ ಕೂಡ ಯಾಕೆ ಸುಮ್ ಕುಂದ್ರಬಾರ್ದು, ಇವ್ದು ಏನೈತಿ ತಿಂಡಿ. ನಾ ಖುಷಿನ ಜೋಪಾನ ಮಾಡ್ತೀನಿ ಅಂತ ಹೇಳಿ ಅಂದ್ಬಿಟ್ಟ. ಅವಾಗ ನಾ ಏನ್ ಅನ್ನಕ್ಕಾಗತ್ತಾ? ಬ್ಯಾಡಪ್ಪ ಅನ್ನಕ್ಕಾಗತ್ತಾ? ಊರನ್ ಮಂದಿ ನನಗೆ ಏನ್ ಅಂತಿದ್ದಿಲ್ಲ. ಏನೋ ಮಾಡ ಮಾತಾಡೈತಿ. ಆದ್ರೆ ನೀವು ತಿಳಿಸಿ ಹೇಳ್ರಿ ಅವ್ನು ಕುಂದರ್ಸಿ. ಅಲ್ಲನ ಆ ಖುಷಿನ ಹಾಳಿ ನಿಮ್ಮ ತಂಗಿ ಮನೆಗೆ ಕಳಿಸ್ಬಿಡ್ರಿ. ಬಾಯನ್ ಮತ್ತೆ ಬಾಯಾಗ ಐತಿ. ಬಸನ್ ಕೂಡ ಬಂದ ಬಿಟ್ಟಿನ ತಡಿ ಅಂದ್ಬಿಡ್ತೀನಿ. ಏ ಬಸನ್ ಕೂಡ ಬಾ ಇಲ್ಲಿ. ನೀವು ನಡ್ರಲೆ ಹೊಲಕ್ಕ ನಾ ಬರ್ತೀನಿ. ಹೇಳ್ರಿಪ್ಪ ಕರೆದ್ರಲ್ಲ. ಅಲ್ಲಲ್ಲಿ ಆ ಖುಷಿನ್ ತರುವಂತ ಹರ್ಕತ್ ಏನಿತ್ತು ಎಲ್ಲ ಗೊತ್ತಿದ್ದನು, ನೀ ಯಾಕೆ ಆ ಖುಷಿನ್ ಕರ್ಕೊಂಬಂದಿ? ಆ ಖುಷಿ ನೋಡೋಣ ಕಳ್ಕಿತ್ತು ಬಂತು. ಪಾಪ ಅನಾಥ ಯಾಕೆ ಆಗಿ ಬೆಳಿಬೇಕದು ಅಂತೇಳಿ ನಾನು ಈ ನಿರ್ಧಾರಕ್ಕೆ ಬಂದೀನಿ ರೀ. ಎಲ್ಲ ಗೊತ್ತಿದ್ದು ನೀ ಏನು ಮಾಡಿದ್ದೀನಿ ನೀನು? ಅಷ್ಟಾಗ್ಲಿ ನಿಮ್ಮ ತಮ್ಮ ಅನ್ನಕತ್ತಿದ್ನಿಲ್ಲ ಬ್ಯಾಡ ಅಂತೇಳಿ. ನಾನು ಹೇಳಾಕತ್ತೀನಿ, ನಿಮ್ಮ ಮಾಮ್ ಹೇಳಾಕತ್ತಾಳ ಕುಣ್ಕೊಂತ ಆ ಖುಷಿ ಬೇಕಂತೆ ತಗೊಂಡಿ. ನಿಂದು ಏನೈತಪ್ಪ ಮನಸ್ಸಿನಾಗ ಏನಾರು ಇಟ್ಕೊಂಡು ಏನು ಹೇಳ್ಬಿಡು. ನನಗೇನು ಮನಸ್ಸಿನಾಗಿಲ್ವ, ನಾನು ಏನು ಇಟ್ಕೊಳ್ಬೇವ. ನಾನು ಅಲ್ಲೇ ಹಿಂದಕ್ಕೆಲ್ಲ ಆತು. ನಾನು ಅಲ್ಲೇ ಅಪ್ಪಾರಿದ್ರಿಗಿನ ಎಲ್ಲ ಕ್ಷಮಾಪಣೆ ಕೇಳೀನಿ. ಏನು ಒಂದು ತುತ್ತು ಅನ್ನಕ್ಕಲ್ಲ, ಎಲ್ಲೇವ ಒಂದು ತುತ್ತು ಅನ್ನ ಯಾರಿಗೆ ಕೊಡ್ತೀವಂತ ಆ ಖುಷಿಗೆ ಹಾಕಿದ್ರೆ ಏನಾಗುತ್ತೆ ಬಿಡ್ಬಿ. ಹಾಕು ಪ್ರಶ್ನೆ ಬಿಡು. ಅವು ಈಗೆಲ್ಲ ಚಂದ ಇರ್ತತಿ, ಮುಂದೆ ನಿಮಗೂ ಮಕ್ಕಳು ಮರಿ ಹುಟ್ಟಿಂದ ಅವು ನಿಮಗೆ ಗೊತ್ತಾಗಂಗಿಲ್ಲ, ಮುಂದೆಲ್ಲ ಬರೋಬ್ಬರಿ ಆಗಂಗಿಲ್ಲ. ಸುಮ್ ಕುಂದ್ರು. ನಿಮ್ಮ ಹೇಳೋದು ಬರೋಬ್ಬರಿ ಐತಿ. ಆ ಖುಷಿನ್ ಹೋಗಿ ಹೊಳ್ಳಿ ಮತ್ತೆ ಹತ್ರ ಬಿಟ್ಟು ಬಾ. ಸೀತಾ ಈಗ ಆ ಖುಷಿನ ಭಾಳ ಹಚ್ಕೊಂಡ್ಬಿಟ್ಟ. ಅದನ್ನ ಬಿಟ್ಟಿರಾಕ ನಾ ಯಾಕಂತಾಳ. ಈಗ ಹೋಗಿ ಹೆಂಗೆ ಕೊಟ್ಟು ಬರೀರಿ ಅಪ್ಪ. ಅದಕ್ಕೆ ಹೇಳಿದ್ದೆ ಯಪ್ಪ, ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಇನ್ನು ನಿಮ್ದಂತ ಮಗು ಮಾಡ್ಕೊಳೋದು ಯಾವಾಗ? ಬರೀ ಅದನ್ನ ನೋಡ್ಕೊಂತ ಕುಂತ್ರ. ಯಾವಾಗ ಒಂದಿಷ್ಟು ದಿನ ಇರೋಲ್ದಕ್ಕ ಹಿಂದೆಗಡೆ ಹೋಗಿ ಬಿಟ್ಟು ಬರ್ತೀನಂತ. ಮತ್ತೆ ಸೀತವ್ವ ಇನ್ನು ಆ ಖುಷಿನ ಹಚ್ಕೊಂಡ್ಲಂದ್ರ ಮುಂದೆ ಬಿಟ್ಟಿರೋದು ಭಾಳ ಕಠಿಣ ಐತಿ. ಹಂಗಾರ ಮಾಡಿ ಆ ಖುಷಿನ ಬಿಟ್ಟು ಬರ್ರಿ. ಆದರೂ ಒಂಥರ ಪಾಪ ಅನಿಸ್ತಪ್ಪ. ಅಪ್ಪನೂ ಇಲ್ಲ ಅವನು ಇಲ್ಲ ಅಂದ್ರೆ ಹೆಂಗೆ ಅಂತದ. ನಾವೇನು ಮಾಡೋಕ್ಕಾಗತ್ತಾ? ದರ್ಬೇಶ್ಗಳನ್ನ ತಂದು ಇಂಥ ದೊಡ್ಡ ವಾಡ್ಯದಾಗ ಹೋಗಿಸ್ಕೊಳಕ್ಕಾಗತ್ತಾನ?
ಗುರುಬಾಶಿ ಇದ್ದಾಗ ಒಂಥರ ಸಂಕಟ ಕೊಟ್ಲ, ಶಟದಿಂದನೂ ಒಂದ್ಸರ ಸಂಕಟ ಕೊಟ್ಟು ಹೋದ್ಲ ನಮಗೆ. ನಾ ಹೇಳ್ತೀನಿ ನೋಡು ಬಸನಗೌಡ, ಸಣ್ಣ ಸೂಕ್ಷ್ಮಿಂದ ಹೇಳ್ತೀನಿ, ಆ ಕೂಸಿನ ಹೋಗಿ ಬಿಟ್ಟು ಬರ್ಬೇಕು ಅಟ್ಟ. ಆ ಕೂಸು ನನ್ನ ಕಣ್ಣು ಮುಂದೆ ಅಡ್ಡಾಡ್ಬಾರ್ದು ನೋಡು. ಆತು ಬೇವ, ಏನಾರು ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಸೊಕಬಾಯಿ ಎಲ್ಲೂ ಹೇಳಲಿ ಅವಳು ನೀಲಿ ಹೊಳಿಗೆ ಹೋಗಿ ನೀರು ತುಂಬ್ಕೊಂಬರ್ತೀನಿ ಅಂತ ಕೊಡ ಹಿಡ್ಕೊಂಡು ಹೋಗ್ಯಾಳ. ಹೇಳಿ ಕಳ್ಸೇನ ಪಾಂಡ್ಯಾಗ? ಅವು ಬಾ ಅಂದಾಳ ಅಂತ ಹೇಳಿ ಕಳ್ಸೀನಿ. ಇನ್ನೇನು ಬರೋ ಹೊತ್ತಾಗೈತಿ. ಆಕಿನ ಒಬ್ಬಕಿನ ಕಳ್ಸಿದ್ದೆ ನೀರು ತರಕ. ನನ್ನ ಮಗಳನ್ನ ಹೋಗಂತೆ ಏನು ಹಿಂದಿಂದ ಬೆನ್ನು ಹತ್ತಿ ಆಕಿನ ಹೋಗ್ಯಾಳ. ಬೇಸ್ ಮಾಡಿ ತಗೋ ಯವ್ವ. ಪಾಂಡ್ಯಪ್ಪ ಬಂದ. ಇನ್ನು ನಾಟಕ ಚಲೋ ಮಾಡ್ಕೊ ನೀನು. ಯವ್ವ ಉಪವಾಸ ಕುಂತರ ಕತಿ ಹಂಗೆ ಏನಾರು ತಿನ್ನೇಳು. ವಲ್ರೇ ವಾ ಮರೇ ವಲ್ಲೆ ನಾನು, ನನಗೇನೇನು ಬೇಡ. ಹಿಂಗತಿ ಕುಂತ್ರ ಜಡ್ಡು ಜಾಪತ್ರಿ ಬರ್ತಾವ, ಹೊಟ್ಟೆ ಕುಳಿಲಾರ್ದ ಕುಂತ್ರ. ಯಾಕೆ ಬೇವ ಏನಾತ? ಯಾಕ ಏನಾತ ಅವಾಗ? ಏನಾತಂದ್ರ ಏನು ಹೇಳೋದು? ಅದು ಹೋಲ್ ಬಿಡುವ, ಅವ್ನ ಮುಂದೆ ಏನು ಮಿಸಕ್ ಬೇಡ, ಸುಮ್ಮನೆ ತಂಗಿ. ಮತ್ತು ನಾವು ಮುಂದೆ ಕುಂತ್ಕೊಂಡು ಜಗಳ ಹಚ್ಚಿಟ್ಟಂಗಾಗತ್ತ, ಸುಮ್ಮ ಬಿಡು. ನಿಮ್ಮ ಅಣ್ಣಂದ ಉಂಡು ಉಳ್ದತ್ತೀವ. ನಾನು ಮನೆ ಬಿಟ್ಟು ಓಡ್ಸೀನಿ ಸೊಸಿನ ಅಂತೇಳಿ ಅಂತಾರೆ ಇಡೀ ಊರು ಮಂದಿನ. ಮತ್ತು ಇದು ಒಂದು ಹರ್ಲಿ ಅಲ್ಲಿ ಹರ್ಲಿವ, ಸುಮ್ಮಿದ್ ಬಿಡು, ಏನು ಮಿಸ್ಗಕ್ಕೆ ಹೋಗ್ಬೇಡ. ಏನಾತ್ ಬೇವ ಏನಾತ್ ಯಾಕ? ಅದು ಬ್ಯಾಡ್ ಬಿಡ ತಂಗಿ, ಸುಮ್ಮಿರು. ಏನಾದರೂ ನಾನು ನೋಡ್ಕೊಂಡು ಹೋಗ್ತೀನಿವ, ಸುಮ್ಮಿದ್ ಬಿಡ್ರಿ. ಯಾವ ನೀವು ಹಿಂಗತಿ ಮಾತಾಡಿದ್ರೆ ನನಗೇನು ಗೊತ್ತಾಗುತ್ತ? ಏನಾತ್ ಹೇಳ್ರಿ. ಏನಂತ ಹೇಳೋದಪ್ಪ? ಅವಾಗ ಈ ಮನೆ ಮರ್ಯಾದೆನೇ ಇಲ್ಲ. ಅವಾಗ ನೀನು ಹಿಂಗೆ ತೊಟ್ಟ ಮರ್ಯಾದೆ ಕೊಡಂಗಿಲ್ಲ. ಆ ಪಂಕರು ಆಕಿಗೆ ಸದರ ಕೊಟ್ಬಿಟ್ಟನ. ಹಿಂಗಾಗಿ ಯಾರಿಗೂ ಕಣ್ಣ ತೆಗೆವಳಕಿ ಮನ್ಯಾಗ. ತಾ ಮಾಡಿದ್ದ ಹಾಟ್ ಆಗೈತಿ, ತಾ ನಡೆದಿದ್ದ ದಾರಿ, ತಾ ಮಾಡಿದ್ದ ಹಾಟ ಹಿಂಗತಿ ಎಬ್ಬಿಸ್ಬಿಟ್ಟಾಳ ಮನ್ಯಾಗ. ಇವತ್ತ ಅತ್ತಿ ಉಂಡಿ ತೊಗೊಂಬಂದ್ರ ಅವನ್ನ ಇಟ್ಟಿಂದ ಆಕೆ ಅತ್ತಿ ಮಾತಾಡ್ಸಿದ್ಲು. ಅವನ್ನ ಚಂದ ಮಾತಾಡ್ಸ್ಲಿಲ್ಲ. ಅಪ್ಪಿದ್ರೆ ಚಂದ ಮಾತಾಡ್ಸಿಲ್ಲ ಆಕೆ ಅತ್ತಿ, ಅಪ್ಪನೂ ಇಲ್ಲಲ್ಲ. ತಾಯಿನ ಒಳಗೆ ಕರ್ಕೊಂಡು ಹೋಗಿ ಉಂಡಿ ಚುಮರಿ ಎಲ್ಲ ಹಾಕಿ ಕೊಟ್ಲು. ಆಕೆ ತಿನ್ಲು. ಹೊಕ್ಕಿನಿ ಅಂತಂದ್ಲು. ಇರೋ ಅಂತಂದ್ಲು ಅವ್ವ. ಇಲ್ಲವ ಹೊಕ್ಕಿನಿ ಅಂತಂದ್ಲು. ಅಂದಿದ್ದಕ್ಕೆ ಅವನ್ನ ಒಂದು ಈಟರ ಕೇಳ್ಬೇಕಿಲ್ಲ. ಪಿಸಿ ಅವ್ರನ್ನ ಸೊಂಟದಾಗಿಂದು ಕೀಲಿಕಾಯಿ ತಗೊಂಡು ಹೋದಾಕಿನ ಉಂಡಿ ತಗೊಂಡು ತಾನೇ ಕಟ್ಟಬಾರ್ದು ಯಾಕೆ? ಏನು ಅವ್ವ ಕಟ್ಟಕ್ಕೆ ಒಲ್ಲೆ ಅಂದಿದ್ಲ ಅತ್ತಿ ಉಂಡಿನ? ಹಂಗತಿ ಮಾಡಿದ್ಲಪ್ಪ ನೀನು ಹೆಂಡ್ತಿ. ಅದಕ್ಕೆ ಅವ್ವ ಬೇಸರ ಮಾಡ್ಕೊಂಡ. ಇದು ಒಂದ ಅಂತಲ್ಲ, ರೊಟ್ಟಿ ಅದು ಮಾಡಿರ್ತಾಳಲ್ಲ, ಊಟ ಕೊಡಂಗಿಲ್ಲ. ಊಟ ಕೊಡ ತಂಗಿ ಅಂತಂದ್ರೆ ಅಲ್ಲೇ ತೊಟ್ಟೆ ರೊಟ್ಟಿ ಅದಾವು, ಬೋಗನ್ಯಾಗ ಪಲ್ಯ ಐತೆ ನೋಡಿ ಹಚ್ಕೊಂಡು ತಿನ್ರಿ, ನನಗೂ ಮಾಡಿ ಸಾಕಾಗೈತೆ ಅಂತಾಳಪ್ಪ. ನನಗೂ ಹಂಗೆ ಸೊಡ ಅಂತಾಳ. ಏನು ಹೇಳೋದು, ಒಬ್ಬಾಕೆ ಮಾಡಲಿ ಅಂದಗದ ಅಂತಾಳಪ್ಪ. ನನ್ನ ಸರ್ತಿ ಕಟ್ಕೊಂತಾಳ. ಏನು ಮಾಡೋದಪ್ಪ, ನಾವು ಗಂಡ್ರನ್ನ ಬಿಟ್ಟು ಬಂದು ಕುಂತೀವಲ್ಲ, ಏನಂದ್ರು ಅನ್ಸ್ಕೊಳಬೇಕಾ? ತಮ್ಮನ ಹೆಂಡ್ರು ಅಂದಿದ್ದನ್ನು ಅನ್ಸ್ಕೊಂಡು ಇಷ್ಟೆಲ್ಲ ಸೊಕ್ಕ ಬಂದತ್ತೆ. ನಮ್ಮ ಊಟಕ್ಕೆ ಕೊಡಂಗಿಲ್ಲ, ಇಷ್ಟೆಲ್ಲ ಮಾತಾಡ್ತಾಳ ಅವಾಗ. ಅಲ್ವೇ ನೀ ಯಾಕೆ ಸುಮ್ಮಿದ್ದಿ? ಇಡ್ದಿನ ನೀ ಹೆಂಗೆ ಸುಮ್ಮ ಆದಿ? ನನ್ನ ಮುಂದೆ ಏನು ಮಿಸ್ಗೆ ನೀನು? ಏನಂತ ಹೇಳಿಯಪ್ಪ, ಹೋಗ್ಲಿ ಬಿಡು ಅದನ್ನು ಬಿಡು. ಉಂಡಿ ಅದು ಮಾಡೀನಿ, ಕಟ್ಕೊಡ್ತಂಗಿ. ಅಲ್ಲೇ ಕುರಿ ಕಾಯಕ್ಕೆ ಹೋದಲ್ಲೇ ತಿನ್ನುವಲ್ನಕ್ಕ, ಅದಕ್ಕೆ ಕರ್ಸಿದ್ನಪ್ಪ ನಾನು. ಮತ್ತೆ ಅದಕ್ಕೂ ಅಲ್ಲ ತಂಗಿ, ಹೋಗು ಅವ ಸುಂಡಿ ಕೊಟ್ಟು ಕಳ್ಸು. ಮತ್ತು ಅವು ಮತ್ತಾಗ ಯಪ್ಪ ಸಣ್ಣದಾಗಿಂದ ಕಿಲಿಕಾಯಿ ತೆಗೆದು ತಾಯಿ ಕಟ್ಟ್ಯಾಳ. ಇನ್ನು ಮತ್ತೆ ಅಲ್ಲೇ ಇಟ್ಟಲ್ಲಿನ ಒಟ್ಟು ಖಾಲಿ ಆಗುತ್ತೆ. ಅದಾಟ ಅಲ್ಲ, ಒಟ್ಟಾಗಿ ಕೇಳಾರ್ದ ಮನೆ ಬಿಟ್ಟು ಹೋಗ್ಬಿಡುದು. ಎಲ್ಲಿ ಹೋಗ್ತಾಳ ಎಲ್ಲಿ ಬರ್ತಾಳ ದೇವ್ರಿಗೆ ಗೊತ್ತು. ಮೊನ್ನೆ ಅಂಕರು 3 ತಾಸು ಹೋಗ್ಯಾಳ ನೋಡು. ನಾವು ಎಲ್ಲಿ ಹೋಗ್ಯಾಣ ಅಂತೇಳಿ ಹಿಂದಿಂದ ನಮ್ಮ ಅವಿನ ಕಳಿಸಿದ್ವಿ. ಅವಿ ಹೇಳಿದ್ಲು, ಇವರು ಗೌಡ್ರು ಅದಾರಲ್ಲ, ಅವರು ಗೌಡ್ರ ಅಮ್ಮಾರ ಮನ್ಯಾಗ ಆಕಿ ಗೆಳತಿರಲ್ಲ ಪಾರವ್ರ ಮನೆಗೆ ಹೋಗಿ ಕುಂತಿದ್ಲು ಅಂತ ನೋಡು. ಒಟ್ಟಾಗಿ ಹೇಳೋದು ಕೇಳೋದು ಇಲ್ಲ. ಅವಾಗೇನು ಮರ್ಯಾದೆನೇ ಇಲ್ಲನ ತಮ್ಮ? ತಂದ ಆಟ ನಡೆದು ಬಿಟ್ಟತ್ತಪ್ಪ ಮನ್ಯಾಗ ಆಕಿದು. ಅಪ್ಪಬ್ಬ ಆಕಿಗೆ ಏನು ಅನ್ನೋಂಗಿಲ್ಲ, ಬೈಯೋ ಹಂಗಿಲ್ಲ. ಆಕೆ ಮಾಡಿದ್ದು ಏನು ಗೊತ್ತಾಗಂಗಿಲ್ಲ ಅಪ್ಪಗ. ಓ ಇಷ್ಟೆಲ್ಲ ಹೆಚ್ಕೊಂಡಾಳನ ಇವತ್ತು ಮನೆ ಬರ್ಲಿ ಐತಿಕಿದು. ಅಯ್ಯ ಮಾನ್ಯ ಅವನ ಕೈ ತಿರುಗಿಟ್ಟ. ಅವು ಯಾರ ಮುಂದೂ ಹೇಳ್ಬೇಡ ಅಂತಿದ್ಲು. ನಾ ಗಪ್ ಚುಪ್ಪದಿನಪ್ಪ. ನೋಡಪ್ಪ ಅವು ಮನ್ಯಾಗ 108 ಹಾಕವು. ಸುಮ್ಮನೆ ಹೊಂದ್ಕೊಂಡು ಹೊಂಟೀನಿ. ಹಿಂದಕ್ಕೂ ನಿಮ್ಮ ಅಣ್ಣನ ಹೆಂಡತಿ ತಲೆ ಮ್ಯಾಗ 3 ಮಳ ಮಾಡಿ ಹೋದ್ಲು. ನಾ ಏನೂ ತಪ್ಪ ಮಾಡಿದ್ದಿಲ್ಲಪ್ಪ. ಮತ್ತು ಈಕಿದೊಂದು ಹರ್ಲಿ ಎಲ್ಲಿ ಹೊರಲಿ ಅದಕ್ಕೆ ಮುಚ್ಕೊಂಡು ಹೊಂಟೆ.